ನಿದ್ರೆ ಬಂದ ಮೇಲೆ ಪ್ರಪಂಚದ ಅರಿವು ಖಂಡಿತ ಇರುವುದಿಲ್ಲ. ಹೌದು, ಒಳ್ಳೆಯ ನಿದ್ದೆ ನಿಮ್ಮನ್ನು ದಿನವಿಡೀ ಸಂತೋಷದ ಸ್ಥಿತಿಯಲ್ಲಿರಿಸುತ್ತದೆ. ಇದು ಪ್ರಮುಖ ಕಾಯಿಲೆಗಳನ್ನು ತಡೆಯುತ್ತದೆ. ಒಳ್ಳೆಯ ನಿದ್ದೆಯು ಮನಸ್ಸನ್ನು ಜಾಗರೂಕವಾಗಿಡಲು ಕೂಡ ಸಹಾಯ ಮಾಡುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿನಗೆ ಸಹಾಯ ಮಾಡುತ್ತದೆ. ಹೌದು, ಒಟ್ಟಿನಲ್ಲಿ ಇದು ನಿಮ್ಮನ್ನು ಕೆಲಸದಲ್ಲಿ ಹೆಚ್ಚು ಉತ್ಸಾಹಕ ಮತ್ತು ಸಂತೋಷವಾಗಿರಿಸುತ್ತದೆ. ಹಾಗಾದರೆ ಗಂಡ ಹೆಂಡತಿ ರಾತ್ರಿ ಹೇಗೆ ನಿದ್ರೆ ಮಾಡಿದರೆ ದೊಡ್ಡ ದೊಡ್ಡ ಅಪಘಾತವನ್ನು ತಡೆಯಬಹುದು? ಹೇಗೆ ನಿದ್ರೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. 1. ಹಾಸಿಗೆಯ ಬಲಭಾಗದಲ್ಲಿ ಪತಿ, ಎಡಭಾಗದಲ್ಲಿ ಪತ್ನಿ ಮಲಗಬೇಕು. 2. ನಿಮಗೆ ರಾತ್ರಿ ಹಲವಾರು ಸಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ರಾತ್ರಿ ವಾತಾವರಣವನ್ನು ಅಥವಾ ನಿದ್ರೆ ವಾತಾವರಣವನ್ನು ಅಥವಾ ಜಾಗವನ್ನು ಬದಲಾಯಿಸಿ ದೇವರನ್ನು ಸ್ಮರಿಸಿ. ಯಾವುದೇ ಕಾರಣಕ್ಕೂ ನಿದ್ರೆ ಮಾತ್ರೆ ಸೇವಿಸಬೇಡಿ, ಇದರಿಂದ ಆರೋಗ್ಯಕ್ಕೆ ಹಾನಿಕರ. ವಾಸ್ತು ಪ್ರಕಾರ ವಿವಾಹಿತ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬೇಕು. ಮಲಗುವಾಗ ಉತ್ತರ ದಿಕ್ಕಿನ ಕಡೆಗೆ ತಲೆ ಇಟ್ಟು ಮಲಗಬಾರದೆಂದು ಸೂಚಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ನೋಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬಿದ್ದರೆ ಶುಭ. ಬೆಳಿಗ್ಗೆ ಬೇಗ ಎದ್ದೇಳಲು ಅಭ್ಯಾಸ ಮಾಡಿಕೊಳ್ಳಿ. ಪತಿಯು ಯಾವುದಾದರೂ ಶುಭ ಕಾರ್ಯಕ್ಕೆ ಹೋದ ತಕ್ಷಣ ತಲೆ ಸ್ನಾನ ಮಾಡಬಾರದು. ಪತಿಯು ಮನೆಯಿಂದ ಹೊರಗೆ ಹೋದ ತಕ್ಷಣ ಕಸವನ್ನು ಗುಡಿಸಿ ಎಸೆಯಬಾರದು. ಬೆಡ್ ಕವರ್ ಗುಲಾಬಿ, ತಿಳಿ ಹಸಿರು, ತಿಳಿ ನೇರಳೆ, ಬಿಳಿ ಅಥವಾ ಕಂದು ಮುಂತಾದ ತಿಳಿ ಬಣ್ಣದ ಬೆಡ್ ಕವರು ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡಬಹುದು. ನೀವು ಮಲಗುವಾಗ ಎಡಮಗಲಲ್ಲಿ ಮಲಗಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದಂಪತಿಗಳು ಮಲಗುವ ಕೋಣೆಯಲ್ಲಿ ಯಾವುದೇ ಭಯಾನಕ ಅಥವಾ ನಗ್ನ ಚಿತ್ರಗಳು ಇರಬಾರದು. ಯಾವಾಗಲೂ ಮಲಗುವ ಮುನ್ನ ನಿಮ್ಮ ಪಾದಗಳನ್ನು ಸ್ವಚ್ಛವಾಗಿ ತೊಳೆದು ಮಲಗಿ. ಪಾದಗಳ ಪೂರ್ವಕ್ಕೆ ತೋರಿಸುವಂತಿರಲಿ. ಸರಿಯಾದ ಮಲಗುವ ಸ್ಥಾನವನ್ನು ಆರಿಸಿ. ಸ್ವಚ್ಛವಾದ ಹಾಸಿಗೆ ಇರಲಿ. ಹಾಸಿಗೆಗಳನ್ನು ತಿಂಗಳಿಗೊಮ್ಮೆಯಾದರೂ ತೊಳೆಯಿರಿ. ಮಲಗುವ ಕೋಣೆಯಲ್ಲಿ ಕನ್ನಡಿ ಹಾಸಿಗೆ ಮುಂದೆ ಇರಬಾರದು. ಹಾಸಿಗೆ ಎರಡು ಬದಿಯಲ್ಲೂ ಸಹ ಸ್ವಲ್ಪ ಜಾಗವಿರಬೇಕು. ಗಂಡ ಹೆಂಡತಿ ಇಬ್ಬರೂ ರಾತ್ರಿ ಹೀಗೆ ನಿದ್ರೆ ಮಾಡಬೇಕು.